ಎಲ್ಲೋ ಮಂಜಪ್ಪ ಕಾಕ ಕಳೆದು ಹೋಗ್ತಿದಾರ. ನಮ್ಮ ಮಂಜಪ್ಪ ಕಾಕ ಎಲ್ಲೋ ಕಳೆದೋಗಿದ್ದಾರೇನೋ ಅಂತ ಆ್ಯಕ್ಚುಲಿ ಕ್ವಶ್ಚನನ್ನು ಕೇಳ್ತಾರೆ ನಮ್ಮ ಹನುಮಂತು ಅವರು ನಿಂತ್ಕೊಂಡು. ಅದಕ್ಕೆ ಅವರು ಹೌದು ಅಂತ ಆ್ಯಕ್ಚುಲಿ ತಲೆ ಅಲ್ಲಾಡಿಸ್ತಾರೆ ಮಂಜಣ್ಣ. ಆನಂತರ ಇದೇ ಮಂಜಣ್ಣನಿಗೆ ಕಳಪೆ ಬಿದ್ದಿದೆ. ಧನರಾಜ್ ಅವರು ಕಳಪೆ ಕೊಡ್ತಾರೆ, ಮೋಕ್ಷಿತ್ ಅವರು ಕಳಪೆ ಕೊಡ್ತಾರೆ. ಮೋಕ್ಷಿತ್ ಅವರು ಒಂದು ಹೆಜ್ಜೆ ಮುಂದೆ ಹೋಗಿ ಆ್ಯಕ್ಚುಲಿ ಅವಳಿಗೆ ಕೈಗೆ ಗಾಯ ಆಗಿತ್ತಲ್ವ, ಅದನ್ನು ಕೂಡ ತೋರಿಸ್ತಾಳೆ ಈ ಒಂದು ಸಂದರ್ಭದಲ್ಲಿ. ಅಟ್ಲೀಸ್ಟ್ ಮನವರಿಕೆ ಇವಾಗಲಾದರೂ ಆಗಲಿ ಮಂಜಣ್ಣನಿಗೆ. ಗೆಲ್ಲಬೇಕು ಅಂತ ಏನೆಲ್ಲ ಮಾಡ್ದ ಇಲ್ಲಿವರೆಗೆ ಎಲ್ಲವೂ ಕೂಡ ಒಂದು ನೀರಲ್ಲಿ ಹೋಮ ಹಾಕಿದಂಗೆ ಆಗೋಯಿತು. ಈಗಲಾದರೂ ಮನವರಿಕೆ ಮಾಡಿಕೊಳ್ಳಿ ಅಂತ ಮೋಕ್ಷಿತ ಕೈಯಲ್ಲಿ ಆಗಿರ್ತಕ್ಕಂಥ ಗಾಯನೂ ಕೂಡ ತೋರಿಸ್ತಾಳೆ. ಎಸ್, ಇದೇ ಒಂದು ಇದರಲ್ಲಿ ಸ್ಥಿತಿಯಲ್ಲಿ ಈ ಕಡೆ ಚೈತ್ರ ಕುಂದಾಪುರ ಅವರು ಕೂಡ ಒಂದು ಕಲ್ಲನ್ನು ಬಿಸಾಕ್ತಾರೆ. ಅಂದರೆ ಕಳಪೆ ಮಂಜಣ್ಣನೇ ಅಂತ ಹೇಳ್ತಾರೆ. ಆಮೇಲೆ ಈ ಗೌತಮಿ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗ್ಬಿಟ್ಟು ನಂದು ಇರಲಿ ಅಂದ್ಬಿಟ್ಟು ಆ್ಯಕ್ಚುಲಿ ಎಲ್ಲ ತಪ್ಪಿಗೂ ಈ ಕಳಪೆ ತಗೋಬೇಕಾದ್ರೂ ಮಂಜಣ್ಣನೇ ಕಾರಣ ಅಂತ ಅವನ ಮೇಲೆ ಇಲ್ಲ ಸಲದೆ ಎಲ್ಲ ಏನೇನಿದೆ ಎಲ್ಲ ಹಾಕಿ ಅವನ ತಲೆ ಮೇಲೆ ಎಲ್ಲರೂ ಒಟ್ಟಿನಲ್ಲಿ ಭಾರ ಎತ್ತಾಕ್ಬಿಡ್ತಾರೆ. ರಜತ್ ಅಂತೂ ನೀನು ಟಾಸ್ಕ್ ಆಡ್ತಿದ್ದೇ ನನಗೆ ಒಂಥರ ಕಿರಿಕಿರಿ ಆಗ್ತಾಯಿತ್ತು ಹಾಗೆ ಹೀಗೆ ಅಂತ ಅವನು ಮಂಜಣ್ಣನ ಮೇಲೆ ಎಲ್ಲ ಗೂಬೆಗಳನ್ನು ಕೂರಿಸ್ತಾನೆ. ಎಸ್, ಆಲ್ಮೋಸ್ಟು ಇದರಲ್ಲಿ ಬಿಗ್ ಬಾಸಲ್ಲಿ ಇರ್ತಕ್ಕಂಥವ್ರು ಎಲ್ಲರೂ ಕೂಡ ಈ ಮಂಜಣ್ಣನ ಕಳಪೆ ಕೊಡ್ತಾರೆ. ಮಂಜಣ್ಣ ಹೋಗ್ತಾನೆ. ಆದರೆ ಇಲ್ಲಿ ಲಾಸ್ಟಲ್ಲಿ ಹೋಗುವಾಗ ನೋಡಿ ಇವ್ರ ಜೊತೆಲಿ ಯಾರೋ ಇಬ್ಬರೇ ಬರ್ತಕ್ಕಂಥದ್ದು. ಒಂದು ಗೌತಮಿಯವ್ರು ಬರ್ತಾರೆ ಹಿಂದೆ, ಇನ್ನೊಬ್ಬರು ನಮ್ಮ ಹನುಮಂತವ್ರು ಬರ್ತಾರೆ. ಹನುಮಂತವರು ಒಂದು ಸಾರಿ ಏನೋ ಇಷ್ಟ ಆಗಿಬಿಟ್ರೆ ಒಬ್ಬ ವ್ಯಕ್ತಿ ಯಾವುದೇ ಕಾರಣಕ್ಕೂ ಬಿಡಲ್ಲ ಅನ್ನೋದಕ್ಕೆ ಇದೇ ಒಂದು ಕಾರಣ. ಬೇರೆಯವರೆಲ್ಲ ಬಿಡೋ ಅವನು ಇದುವರೆಗೂ ಎಗರಾಡ್ತಾ ಇದ್ದ, ಕಿರ್ಚಾಡ್ತಾ ಇದ್ದ, ಆಟ ಆಡೋಕ್ಕೋಸ್ಕರ ಏನೆಲ್ಲ ಮೋಸ ಮಾಡ್ದ ಅಂತ ಒಂದು ಕೇರ್ಲೆಸ್ಸಲ್ಲಿ ನೋಡ್ತಾ ಇದ್ರೆ, ಹನುಮಂತು ಒಂದು ಸಾರಿ ಮನಸ್ಸಿಗೆ ಹಚ್ಕೊಬಿಟ್ರೆ ಯಾವುದೇ ಕಾರಣಕ್ಕೂ ಬಿಟ್ಕೊಡಲ್ಲ. ಒಬ್ಬ ವ್ಯಕ್ತಿ ಏನೇ ಆಗಿಬಿಡ್ಲಿ ಕೊನೆಯವರೆಗೂ ಇರ್ತಾರೆ. ಅದಕ್ಕೆ ಇದೇ ಒಂದು ಸಾಕ್ಷಿ ಅಂತ ಹೇಳ್ಬೋದು. ಅದಾದ ನಂತರ ಇವನು ಜೈಲು ಒಳಗಡೆ ಹೋದರೆ ಆ್ಯಕ್ಚುಲಿ ಅಲ್ಲಿ ಮಾತಾಡ್ತಾ ಕೂತ್ಕೊಳ್ತಕ್ಕಂಥದ್ದು ಇವರಿಬ್ಬರೇ. ಒಬ್ಬರು ಮಂಜಣ್ಣನ ಜೊತೆಲಿ ಗೌತಮಿ ಮತ್ತು ನಮ್ಮ ಹನುಮಂತು. ಆನಂತರ ಲೇಟಾಗಿ ಇನ್ನೊಬ್ರು ಯಾರೋ ಬರ್ತಾರೆ. ಇಷ್ಟೇ ಆ್ಯಕ್ಚುಲಿ ಇವಾಗ ಮಂಜಣ್ಣನಿಗೆ ತುಂಬ ಅಂದರೆ ತುಂಬ ಮನವರಿಕೆ ಆಗಿರುತ್ತೆ. ಆ ರೀತಿ ನೋಡಿದ್ರೆ ಈ ವಾರ ಬಿಗ್ ಬಾಸ್ನಲ್ಲಿ ನಿಜವಾಗ್ಲೂ ರಜತ್ಗೆ ಒಂದು ಕಳಪೆ ಕೊಡಬೇಕಾಗಿತ್ತು ಅಂತ ತುಂಬ ಜನ ಹೇಳ್ತಾರೆ. ಅದು ಸತ್ಯನೂ ಕೂಡ. ಯಾಕೆಂದರೆ ಈಗೇನು ಎಲ್ಲ ಟಾಸ್ಕ್ಗಳು ನಡೆದೋ ಆ ಒಂದು ಟಾಸ್ಕ್ಗಳಲ್ಲಿ ನಿರ್ಧಾರಗಳನ್ನು ತೆಗೆದುಕೊಳ್ಬೇಕಾದ್ರೆ ತುಂಬ ಅಂದರೆ ತುಂಬ ಗೊಂದಲಕ್ಕೆ ಈಡಾಗಿದ್ದ. ಆಮೇಲೆ ಈ ತ್ರಿವಿಕ್ರಮ್ಗೆ ಭವ್ಯಾಗಿ ಸಿಕ್ಕಾಬಿಟ್ಟೆ ಏನು ಬಕೆಟ್ ಅಂತಾರಲ್ಲ ಅದನ್ನೇ ಹಿಡಿತಾ ಇದ್ದ. ಆ್ಯಕ್ಚುಲಿ ಇದು ಯಾವುದೇ ಕಾರಣಕ್ಕೂ ಅವರಿಬ್ಬರನ್ನು ಬಿಟ್ಕೊಡಲ್ಲ ಅಂತ ಆ್ಯಕ್ಚುಲಿ ತ್ರಿವಿಕ್ರಮನ್ನು ಆ ರೀತಿ ನೋವು ಮಾಡಿಬಿಟ್ಟ ಬಿಡಿ. ಫಿನಾಲೆಗೆ ಟಿಕೆಟು ಕೂಡ ಕೊಡಿಸ್ಬಿಟ್ಟ. ಈ ರೀತಿಯಾಗಿ ಒಂಥರ ಬೇರೆಯವ್ರ ದೃಷ್ಟಿಕೋನದಲ್ಲಿ ಆ್ಯಕ್ಚುಲಿ ಇವನು ಕಳಪೆ ಆಗಬೇಕಾಗಿತ್ತು. ಆದರೆ ಎಲ್ಲರೂ ಮಂಜಣ್ಣನಿಗೆ ಕೊಟ್ಟಿದ್ದಾರೆ. ಒಟ್ಟಿನಲ್ಲಿ ಮಂಜಣ್ಣನಿಗೆ ಕೊಟ್ಟಿರೋದ್ರಿಂದ ತಪ್ಪೇನೂ ಇಲ್ಲ. ಇವಾಗಲೂ ಕೂಡ ತನ್ನ ತಪ್ಪುಗಳನ್ನು ಎಲ್ಲೋ ಒಂದು ಕಡೆ ಆರಾಮಾಗಿ ಕೂತ್ಕೊಂಡು ಇದು ಮಾಡಿಕೊಂಡ್ರೆ ಸರೋಗುತ್ತೆ ಅಂತ ನಮಗೂ ಅನ್ನಿಸ್ತಾ ಇದೆ. ನಿಮಗೇನು ಅನ್ನಿಸ್ತಾ ಇದೆ ಕಮೆಂಟ್ ಮಾಡಿ.